ರಚನಾ ನೀನು ಕುಂತ್ಕೋ, ನಾನು ಬಡಿಸ್ತೀನಿ. ಪರವಾಗಿಲ್ಲ ಕಮಲಿ, ನೀನು ಕಾಲೇಜ್ಗೆ ಹೋಗೋಳು, ನೀನು ಫಸ್ಟ್ ತಿಂಡಿ ತಿನ್ಕೋ. ತಂಗಿವಾ ಬಾ ಕೂತ್ಕೋ, ತಿನ್ನೋ ಬೇಗ, ಟೈಮ್ ಆಗುತ್ತೆ. ಇಲ್ಲ ಅಣ್ಣ, ನಂಗೆ ಎಲ್ಲರೂ ತಿಂದ್ಮೇಲೆ ತಿಂಡಿ ತಿಂದ ಅಭ್ಯಾಸ. ಕಮಲಿ ಅವರು ಒಂಚೂರು ಚಟ್ನಿ ಹಾಕಿ. ಹಾಂ ಸರಿ. ಸ್ವಲ್ಪ ಸಾಗು ಹಾಕ್ತೀರಾ? ಹಲೋ ಬ್ರದರ್, ನಾನು ಇಲ್ಲಿ ಬಡ್ಸಕ್ಕೆ ನಿಂತಿದ್ದೀನಿ ತಾನೆ. ಏನು ಅವಾಗಿಂದ ಕಮಲಿ ಅವರೇ ಅಂತ ನಾನು ಬಡ್ಸಿದ್ರೆ ನಿನ್ನ ಗಂಟ್ಲಲ್ಲಿ ಇಳಿಯಲ್ವಾ? ಹೌದಮ್ಮ, ಅವನಿಗೆ ಅವನ ಹೆಂಡತಿ ಬಡಿಸಿದ್ರೇ ತಿಂದಿದ್ದು ಜೀರ್ಣ ಆಗೋದು. ಸರಿ, ನೀನೇ ಹಾಕು. ಚಿನ್ನ, ರಚನಾ ಒಂದು ದೋಸೆ. ಅನಿಕಾ, ಏನಮ್ಮ ಎಲ್ಲ ಹೋಗ್ತಾ ಇದೆಯಾ? ಆಂಟಿ, ಅದು ಮನೆಗೆ. ಮನೆಗ ಪಾಠ ಹೇಳಿಸ್ಕೋತೀನಿ ಅಂತ ಬಂದು 2 ದಿನಕ್ಕೆ ಹೋಗ್ತಾ ಇದೆಯಲ್ಲ? ಆಂಟಿ, ಅದು ಮನೆ ನೆನಪಾಗ್ತಿದ್ಯಾ? ಅವಳಿಗೆ ನಮ್ಮ ಮನೆ ಸರಿ ಸೆಟ್ ಆಗಿಲ್ಲ ಅನ್ಸುತ್ತೆ. ಆಯ್ತಮ್ಮ, ಹೋಗು. ನಿನ್ಗೆ ಯಾವಾಗ ಪಾಠ ಹೇಳಿಸ್ಕೋಬೇಕು ಅನ್ಸುತ್ತೋ ಅವಾಗ ಬಾ. ನೋ ಅಂಕಲ್, ಇಟ್ಸ್ ಓಕೆ, ಥ್ಯಾಂಕ್ ಯು. ತಿಂಡಿ ತಿನ್ಕೊಂಡು ಹೋಗಮ್ಮ. ಬೇಡ ಆಂಟಿ, ಇಟ್ಸ್ ಓಕೆ, ಐ ಆಮ್ ಫೈನ್. ಅನಿಕಾ, ಬೇಡ ಅಂದರೆ ಹೆಂಗೆ ಹೇಳು? ನೀನು ತಿನ್ನಬೇಕು ಅನಿಕಾ. ಪಾಪ ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿ ರಕ್ತ ಇರೈತೆ. ಕೆನ್ನೆ ನೋಡು, ಟೊಮೊಟೊ ಹಣ್ಣಂಗೆ ಹೆಂಗೆ ಕೆಂಪಾಗೈತೆ ಅಂತ. ಬಾ ತಿಂಡಿ ತಿನ್ನು. ಯಾಕನಿಕಾ, ಚಟ್ನಿ ಸ್ಯಾನೆ ಖಾರ ಆಯ್ತಾ? ಇಲ್ಲ, ಕರೆಕ್ಟಾಗಿ ಇದೆ. ಅಯ್ಯೋ ಅನಿಕಾ, ನಿಧಾನ. ನಿನಗೆ ಬೇಕಾದವ್ರು ಯಾರೋ ನಿನ್ನ ತುಂಬ ನೆನ್ಸ್ಕೊಂತಿರ್ಬೇಕು. ಓಕೆ, ಬಾಯ್, ಥ್ಯಾಂಕ್ ಯು. ಕಮಲಿ,
ಅನಿಕಾ ಯಾಕೆ ಹೀಗೆ ಆಡ್ತಾ ಇದ್ದಾಳೆ? ಗೊತ್ತಿಲ್ಲ ರಚನಾ. ಬಹುಶಃ ಈ ಹುಡುಗಿ ನಮ್ಮನೆ ಸೊಳ್ಳೆಗೆ ಹೆದರ್ಕೊಂಡ್ಬಿಟ್ಲು ಅನ್ಸುತ್ತೆ. ಬೇಬಿ, ಏನಿದು? ಯಾಕೆ ಹೀಗೆ ನನ್ನ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ಇನ್ನೇನ್ ಮಾಡ್ಲಿ ಮಾಮ್ ನಾನು? ಆ ರಿಷಿ ಮತ್ತೆ ಕಮ್ಲಿನ ನಾವು ದೂರ ಮಾಡಕ್ಕಾಗಲ್ಲ ಅನ್ಸುತ್ತೆ. ಅವರಿಬ್ರು ಮಧ್ಯೆ ಅದೇನೋ ಸಮ್ ಸ್ಪೆಷಲ್ ಬಾಂಡ್ ಇದೆ ಮಾಮ್. ಅದನ್ನ ನಮ್ಮಿಂದ ಬ್ರೇಕ್ ಮಾಡಕ್ಕಾಗಲ್ಲ. ಶಟ್ ಅಪ್ ಬೇಬಿ. ಆಗಲ್ಲ ಅನ್ನೋ ಮಾತು ನಿನ್ ಬಾಯಿಂದ ಬರಬಾರ್ದು ಬೇಬಿ. ಓ ಗಾಡ್ ಮಾಮ್, ನನ್ನಿಂದ ಎಲ್ಲ ಆಗತ್ತೆ ಅಂತಾನೆ ಹೋಗಿ ಆ ಕಮ್ಲಿ ಕೈಯಿಂದ ಓಡಿಸ್ಕೊಂಡು ಬಂದಿದ್ದು ಮಾಮ್ ನಾನು. ನೀನ್ ನಮ್ಮ ರೂಮ್ ಒಳಗಡೆ ಬಂದಿದ್ದು ಅಲ್ದೆ ನಿನ್ಗಿಷ್ಟ ಬಂದಂಗಿರಕ್ ನೋಡ್ತೀಯಾ? ಪ್ರತಿದಿನ ನಾನು ಮುಟ್ಟಿ ಆಶೀರ್ವಾದ ತಗೊಳ್ಳೋ ನನ್ನ ಗಂಡನ ಕಾಲ್ನ ನೀನ್ ಮುಟ್ತೀಯಾ? ಎಸ್ ಮಾಮ್, ಇನ್ನ ನನ್ನ ಕೈಯಲ್ಲಿ ಅಲ್ಲಿರಕ್ಕಾಗಲ್ಲ ಮಾಮ್, ಆಗಲ್ಲ ಅಷ್ಟೇ. ಏನು ಕಮ್ಲಿ ನೀನು ಹೊಡೆದ್ಲಾ? ಎಸ್ ಮಾಮ್. ಶೇಮ್ ಆನ್ ಯು ಬೇಬಿ. ಆ ಕಮ್ಲಿ ಜೀವನ ಪೂರ್ತಿ ನೆನ್ಸ್ಕೊಳ್ಳೋಂಥ ಏಟ್ ಕೊಟ್ಟು ಬರ್ತೀಯ ಅಂತ ನಾನು ಅನ್ಕೊಂಡಿದ್ರೆ ನೀನೇ ಏಟ್ ತಿಂದು ಬಂದಿದ್ದೀನಿ. ಛೇ, ಅನಿಕಾ, ಏನು ಮನೆಗೆ ಬಂದ್ಬಿಟ್ಟಿದೀಯಾ? ಕಮ್ಲಿ ಜೊತೆ ಅಷ್ಟು ಓದ್ಕೋತೀನಿ ಇಷ್ಟು ಓದ್ಕೋತೀನಿ, ರಿಷಿ ಹತ್ರ ಪಾಠ ಕಲ್ತ್ಕೋತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಜಂಬ ಕೊಚ್ಕೊಂಡು ಹೋದೆ. ಇದೇನಾ ನೀನು ಓದೋ ರೀತಿ? ನಾಳೆ ಎಕ್ಸಾಮ್ ಇಟ್ಕೊಂಡು ಮನೆಗೆ ಬಂದ್ಬಿಟ್ಟಿದೆಯಲ್ಲ, ಏನು ಕತೆ? ಅಜ್ಜಿ, ನಾನು ಚೆನ್ನಾಗಿ ಓದ್ಕೊಂಡು ಬಂದಿದ್ದೀನಿ. ನಿನ್ನ ಓವರ್ ಕಾನ್ಫಿಡೆನ್ಸಿಂದಾನೆ ನೀನು ಈ ರೀತಿ ಫೇಲ್ ಆಗಿದ್ದು. ನೀನು ಪಾಸ್ ಆಗಬೇಕು ಅಂತ ನಿಂಗೆ ಮನ್ಸಿದ್ದಿದ್ರೆ ಚೆನ್ನಾಗಿ ಓದಿ ಮೊದಲನೇ ಸಲನೇ ಪಾಸ್ ಆಗ್ತಿದ್ದೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಬೇರೆ ವಿಷಯದಲ್ಲಿ ಕೊಡೋ ಗಮನನ ನೀನು ಓದೋ ಕಡೆ ಕೊಟ್ಟಿದ್ದಿದ್ರೆ ಈಗ ನೀನು ಕಮ್ಲಿ ಥರನೇ ಬೇರೆಯವ್ರಿಗೂ ಮಾದರಿ ಆಗಿರ್ತಿದ್ದೆ. ಗಾಡ್, ನೋಡಿ ಮಾಮ್ ಹೇಗ್ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ ಅಂತ. ಸರಿಯಾಗೇ ಮಾತಾಡಿದ್ದಾರೆ. ಮಾಮ್, ರಿಷಿ ಮನೆಗೆ ಹೋಗಿ ನೀನು ಆ ಕಮ್ಲಿನ ಓಡಿಸ್ತೀಯ ಅಂತ ನಾನು ಅನ್ಕೊಂಡಿದ್ರೆ ನೀನೇ ಹೆದರ್ಕೊಂಡು ಓಡ್ ಬಂದಿದ್ಯಲ್ಲ, ನನಗೆ ನಿನ್ನ ಬಗ್ಗೆ ನಾಚಿಕೆ ಆಗ್ತಿದೆ. ಅಲ್ಲ ಮಾಮ್, ಅದು ಬೇಬಿ, ಹಿಡಿದ ಕೆಲಸನ ಅರ್ಧಕ್ಕೆ ಬಿಟ್ಟು ಬರೋದು ಒಂದೇ, ಆಡೋರ್ ಬಾಯಿಗೆ ಎಲೆ ಅಡಿಕೆ ಹಾಕಿ ಬರೋದು ಒಂದೇ. ನನ್ನ ಮಗಳು ಈ ಥರ ಸೋಲೋದು ನನಗಿಷ್ಟ ಅಲ್ಲ ಬೇಬಿ. ನಾನು ನೋಡ್ಬೇಕು ಅಂತಿರೋದು ನಿನ್ನ ವಿಕ್ಟ್ರಿನ, ಈ ಥರ ಕಿರಿಕಿರಿನಲ್ಲ. ಜಸ್ಟ್ ಗಿವ್ ಮಿ ಸಮ್ ಟೈಮ್ ಮಾಮ್. ಆ ಕಮ್ಲಿ ನಾವಿಬ್ರು ಅನ್ಕೊಂಡಷ್ಟು ಈಸಿ ಅಲ್ಲ. ಓಕೆ, ನಾಳೆ ಎಕ್ಸಾಮಿಗೆ ರೆಡಿ ಆಗು. ಎಸ್ ಮಾಮ್. ಕಮ್ಲಿ ಅವರೇ, ಅಯ್ಯೋ ಸರ್, ಬೇಡ, ನಾನೇ ಓಡಿಸ್ಕೋತೀನಿ. ಅರೆ ಕಮ್ಲಿ ಅವರೇ, ನೀವೇ ಒರೆಸ್ಕೊಂಡ್ರೆ ಬಣ್ಣದ ಗಡ್ಡ ಬರುತ್ತಷ್ಟೆ. ಒಂದು ನಿಮಿಷ ರೀ, ನಾನು ಸರಿ ಮಾಡ್ತೀನಿ.
ಓಕೆ ಅಲ್ವಾ? ಬೇಬಿ 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 ಹಾ ಮಾಮ್. ಹೇಳು. ಮಾಮ್, ಈಗ ರಿಷಿ ಏನ್ ಮಾಡ್ತಿರ್ಬೋದು? ಆ ಕಮಲಿ ಏನ್ ಮಾಡ್ತಿರ್ಬೋದು ಮಾಮ್? ನಾನೇನ್ ಕೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ಓ, ನಾನು ಎಕ್ಸಾಮ್ಗೆ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ. ಏನ್ ಕೇಳಿದ್ರಿ ಮಾಮ್? ಜಸ್ಟ್ ಶಟ್ ಅಪ್. ನನ್ಗೀಗ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಯ್ತು. ನಿನ್ನ ಮನಸ್ಥಿತಿ ಹೇಗಿದೆ ಅಂತ. ನಿನ್ನ ಮನಸ್ಸಿನಲ್ಲಿ ರಿಷಿನ ಬಿಟ್ರೆ ಬೇರೆ ಏನೂ ಇಲ್ಲ. ಬರೀ ರಿಷಿ 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 ಬಿಟ್ರೆ ಆ ಕಮಲಿ. ನೀನು ಈ ಥರ ಇರೋದಕ್ಕೆ ನಿನಗೆ ನಿನ್ನ ಬಗ್ಗೆನೇ ಕನ್ಸರ್ನ್ ಕಡಿಮೆ ಆಗಿದೆ. ನೀನು ಈ ಥರ ತಲೆ ತುಂಬ ಬರೀ ರಿಷಿನೇ ತುಂಬಿಕೊಂಡು ಎಕ್ಸಾಮ್ ಬರೆದ್ರೆ ಗ್ಯಾರಂಟಿ ನೀನು ಫೇಲೇ. ಮಾಮ್, ಎಸ್ ಬೇಬಿ, ನೀನು ಈ ಥರ ಏನಾದರೂ ಎಕ್ಸಾಮ್ ಬರೆದ್ರೆ ನಿನ್ನ ಮರ್ಯಾದೆ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ, ಅದು ಗ್ಯಾರಂಟಿ. ಯಾಕಂದ್ರೆ ನೀನು ಫೇಲ್ ಆಗ್ತೀಯ. ಬಟ್ ಮಾಮ್, ನಾನು ಈ ಸಲ ಎಕ್ಸಾಮ್ ಬರೀದೇ ಇದ್ರೆ ಹೇಗೆ ಮಾಮ್? ನಾನು ಎಕ್ಸಾಮ್ ಬರೀಲೇಬೇಕು, ಪಾಸ್ ಆಗ್ಬೇಕು ನಾನು. ಇದನ್ನ ನೀನು ಎಕ್ಸಾಮ್ ಹಿಂದಿನ ದಿನ ಯೋಚನೆ ಮಾಡಿದ್ರೆ ಏನು ಯೂಸ್ ಇಲ್ಲ. ಬಟ್ ಮಾಮ್, ನನ್ನ ಪೊಸಿಷನ್ನ ನಾನು ವಾಪಸ್ ತಗೊಳ್ಳೇಬೇಕು ಮಾಮ್. ನನ್ನ ಲೈಫ್ ಲಾಂಗ್ ಹೀಗಿರಕ್ಕಾಗಲ್ಲ. ನಾನು ಎಕ್ಸಾಮ್ನ ಬರೀಲೇಬೇಕು ಮಾಮ್. ನಾನು ಹೇಳಿದ್ದು ನೀನು ಎಕ್ಸಾಮ್ ಬರಿಬಾರ್ದು ಅಂತ ಅಷ್ಟೇ. ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಮಾಮ್. ಅರ್ಥ ಆಗುತ್ತೆ. ಇದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಬೇಕು. ಮಾಡ್ತೀನಿ. ಕಮಲಿ ಅವರೇ, ಎಲ್ಲಿಗೆ ಹೊರಟ್ರಿ? ಅದು ರಿಷಿ ಸರ್, ರಚನಾ ಕೈಯಿಂದ ಪೂಜೆ ಮಾಡಿಸ್ಬೇಕು ಅಂತ ಅತ್ತೆಮ್ಮ ಹೇಳಿದ್ರಲ್ಲ, ಅದಕ್ಕೆ ಹೊಸಿ ಹಣ್ಣೇನಾದ್ರು ತಗೊಂಬರೋಣ ಅಂತ ಹೋಯ್ತಾ ಇದ್ದೀನಿ. ಅದಕ್ಕೆ ಯಾಕೆ ನೀವು ಹೊರಗಡೆ ಹೋಗಬೇಕು? ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಹಾಫ್ ಅನ್ ಅವರ್ಗೆ ಮನೆಗೆ ಬರುತ್ತೆ. ಸರ್, ಆನ್ಲೈನ್ನಾಗ ಆರ್ಡರ್ ಮಾಡಿದ್ರೆ ಅದು ಬರೋ ಅಷ್ಟೊತ್ತಿಗೆ ಎಲ್ಲ ಬಾಡೋಗಿರ್ತೈತೆ. ಅದು ಅಲ್ಲದೆ ಒಂದು ಐಟಮ್ ತಗೊಂಡ್ರೆ ಫ್ರೀ ಡೆಲಿವರಿ ಸಿಗೋಕ್ಕಿಲ್ಲ ಅಂತ ಅದ್ರ ಜೊತೆಗೆ ಇನ್ನೂ 10 ಐಟಮ್ ಆರ್ಡರ್ ಮಾಡಬೇಕಾಗುತ್ತೆ. ಅದೆಲ್ಲ ಸುಮ್ಮನೆ ಯಾಕೆ ಸರ್ ತಲೆನೋವು? ನಾನೇ ಹೋಗಿ ತಗೊಂಬರ್ತೀನಿ. ಕಮಲಿ ಅವರೇ, ಅದಕ್ಕೋಸ್ಕರ ನೀವು ಅಂಗಡಿ ತನಕ ಹೋಗ್ಬೇಕಾ? ಪರವಾಗಿಲ್ಲ ಸರ್, ಇವತ್ತು ಕಾಲೇಜ್ಗೂ ರಜಾ. ನನಗೂ ಮನೆನಾಗೆ ಕೂತು ಕೂತು ಕಾಲೆಲ್ಲ ಜುಮ್ಮಿಡ್ದ್ಬಿಟ್ಟೈತೆ. ಹೋಗಿ ಓಡಾಡ್ಕೊಂಬರ್ತೀನಿ. ಅರೆ ಕಮಲಿ ಅವರೇ, ಆಚೆ ತುಂಬ ಬಿಸಿಲಿದೆ, ನೀವು ನಡ್ಕೊಂಡು ಹೋಗೋದು ಬೇಡ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸರ್, ನಿಮ್ಗೆ ಯಾಕೆ ತೊಂದರೆ? ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡಿ. ಕಮಲಿ ಅವರೇ, ಹೊರಗಡೆ ತುಂಬ ಬಿಸಿಲಿದೆ ಅಂತ ಹೇಳಿದ್ನಲ್ಲ, ಸ್ಟ್ರೈನ್ ಆಗ್ತೀರಾ. ಅದಾದ್ಮೇಲೆ ನೀವು ರೆಸ್ಟ್ ಕೂಡ ಮಾಡಲ್ಲ. 1 ನಿಮಿಷ ರೀ, ನಾನು ಹೋಗಿ ತಗೊಂಬರ್ತೀನಿ. ಕಮಲಿ ಅವರೇ, ಹೊರಡೋಣವಾ? ಕೂತ್ಕೊಂಡ್ರಾ? ಹಾಂ ಸರ್, ಕೂತ್ಕೊಂಡಿವ್ನಿ. ಕಮಲಿ ಅವರೇ, ನಾನು ತುಂಬ ಸ್ಪೀಡಾಗಿ ಹೋಗ್ತೀನಿ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಹಾಂ ಸರ್, ಇಟ್ಕೊಂಡಿವ್ನಿ. ಕಮಲಿ ಅವರೇ, ಅಂಗಡಿ ಹತ್ರ ಇದೆ ಅಂತ ಹೇಳಿ ಹೇಗೇಗೋ ಹಿಡ್ಕೊಂಡು ಕೂತ್ಕೊಂಬೇಡಿ, ಕರೆಕ್ಟಾಗಿ ಹಿಡ್ಕೊಳ್ಳಿ.
ಸರಿಯಾಗಿ ಇಟ್ಕೊಂಡಿದ್ದೀನಿ ಸರ್. ಸರ್, ನಡ್ಕೊಂಡು ಹೋಗಿದ್ರು ಇಷ್ಟೊತ್ತಿಗೆ ಅಂಗಡಿಗೆ ಹೋಗ್ಬೋದಿತ್ತು ಸರ್. ಹೀಗೆ ಹೋಗ್ತಾ ಇದ್ರೆ ಹೋಗ್ತಾನೇ ಇರಬೇಕು ಅನ್ಸತ್ತೆ. ಏನಂದ್ರಿ ಸರ್? ಹಾ, ಏನಿಲ್ಲ ಕಮಲಿ ಅವರೇ, ಬೈಕಲ್ಲಿ ಹೋಗ್ತಾ ತಣ್ಣ ಗಾಳಿ ಬೀಸುತ್ತಲ್ಲ, ಹೋಗ್ತಾನೇ ಇರಬೇಕು ಅನ್ಸತ್ತೆ. ಒಂದ್ ಕೆಲ್ಸ ಮಾಡಿ ಸರ್, ನನ್ನ ಮನೆ ತವ ಡ್ರಾಪ್ ಮಾಡ್ಬಿಟ್ಟು ನೀವೊಬ್ರೇ ಗಾಡಿ ತಗೊಂಡು ಒಂದ್ ರೌಂಡ್ ಹೋಗ್ಬಿಟ್ಟು ಬನ್ನಿ. ನಗ್ತಿದ್ದೀರಾ? ಇಲ್ಲಪ್ಪ. ರಚನಾ, ಅಮರಣ್ಣ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ನಡ್ಕೊ ಬರ್ತಿದ್ದೀರಾ? ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಣ್ಣ, ಅದಕ್ಕೆ ಹೊರಟಿದ್ವಿ. ಅಲ್ಲ, ಮನೇಲಿ ಕಾರ್ ಇತ್ತು, ನಡ್ಕೊಂಡು ಬಂದಿದ್ಯಾಕೆ? ಕಾರ್ ತಗೊಂಡ್ ಬರ್ಬೋದಾಗಿತ್ತಲ್ಲ. ಪರವಾಗಿಲ್ಲ ಬಾಬಾಜಿ, ಹೆಂಗಿದ್ರು ಹತ್ರದಲ್ಲೇ ಇತ್ತಲ್ಲ ಅಂಗಡಿ, ಹಾಗೆ ಸುಮ್ಮನೆ ಹಂಗೆ. ಹ್ಞೂ ಅಣ್ಣ, ನಡ್ಕೊಂಡು ಹೋಗೋಕ್ಕೇನು ತೊಂದರೆ ಇಲ್ಲ. ಆ್ಯಕ್ಚುಲಿ ಆಟೋ ಹೌದು ಸರ್, ನಡ್ಕೊಂಡು ಹೋದ್ರೆ ಏನ್ ಚಂದಾಗಿರುತ್ತೆ. ಅಮರಣ್ಣ, ರಚನಾ, ಬನ್ನಿ ಬೈಕಲ್ಲಿ ಹೋಗಿ. ನಾವ್ ಯಾವ ಹೊಸ ಜೋಡಿ, ಮದ್ವೆಗೆ ಆಗ್ಲೇ 3 ತಿಂಗಳಾಯ್ತು. ಅರೆ, ಇನ್ನು 3 ತಿಂಗಳಾಗಿರೋದು. ಹೊಸ ಜೋಡಿ ಈ ತರ ನಡ್ಕೊಂಡು ಹೋಗ್ಬಾರ್ದು. ಯಾಕೆ? ಬನ್ನಿ ಹೋಗಿ. ಬಾಬಾಜಿ ಬೇಡ, ಪರವಾಗಿಲ್ಲ, ನಾವು ಹೋಗ್ತೀವಿ. ಅರೆ ಬೇಡ ಅಣ್ಣ. ಯಾಕೆ ನೀವಿಬ್ರು ಹೀಗಾಡ್ತಿದ್ದೀರಾ? ಹೇಳ್ತೀನಲ್ಲ, ಬೈಕ್ ತಗೊಂಡು ಹೋಗಿ. ಅಣ್ಣ, ತಗೊಂಡೋಗು. ರಚನಾ, ನೀ ಹೇಳು. ಬಾಬಾಜಿ ಬೇಡ, ನಾನು ಗಾಡಿ ತೊಗೊಂಡೋಗ್ಬಿಟ್ರೆ ಆಮೇಲೆ ನಿಮಗೆ ತೊಂದರೆ ಆಗಲ್ವಾ? ನೀವೇಗೆ ಬರ್ತೀರಾ? ಅರೆ, ನಮಗೆ ಕಾಲೇಜ್ ಇಲ್ಲ, ಹೇಗಿದ್ರು ನಮ್ಗೆ ಬೈಕ್ ಅವಶ್ಯಕತೆನೇ ಇಲ್ಲ, ನಡ್ಕೊಂಡು ಹೋಗ್ತೀವಿ. ಮನೆ ಹೇಗಿದ್ರು ಹತ್ರನೇ ಇದೆ. ನೀವು ಹೋಗಿ, ನೀವು ತಿರ್ಗಾಡ್ಕೊಂಬನ್ನಿ. ನೋ ವರಿ, ನೀವು ಆರಾಮಾಗಿ ಹೋಗಿ ಬನ್ನಿ. ನಾನು ಕಮಲಿಯವರು ಹಾಗೆ ಒಂದು ರೌಂಡ್ ಹಾಕೊಂಡ್ಬರ್ತೀವಿ. ಅಣ್ಣ, ಇನ್ನೇನು ಮುಖ ನೋಡ್ತಿದ್ಯಾ? ಬಾ.